ಒಂದು ಎತ್ತರವಾದ ಮಂಟಪವನ್ನು ಒಂದು ನಿರ್ಮಾಣ ಮಾಡಿದ್ದಾರೆ. ಇದು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ. ಇದನ್ನ ಗ್ರಾನೈಟ್ ಕಲ್ಲುಗಳನ್ನು ಬಳಸಿ ಕಟ್ಟಿದ್ದಾರೆ. ಹಾಗಾಗಿ ಇದು ಕೂಡ ನೋಡೋದಕ್ಕೆ ಸುಂದರವಾದ ಒಂದು ರಮಣೀಯ ದೃಶ್ಯ ಇಲ್ಲೂ ಕೂಡ ನಿಮಗೆ ಕಾಣಸಿಗುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು, ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ಕೇಳಿ, ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ. ಕೇಳಿ, ಆನಂದಿಸಿ ಹಾಗೂ ಭೇಟಿ ನೀಡಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆಯಾಗಿದ್ದೀನಿ ಸ್ನೇಹಿತರೆ. ನಾವು ಹಲವಾರು ಹಾಸನ ಜಿಲ್ಲೆಯ ದೇವಾಲಯಗಳ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೇವೆ. ಇವತ್ತು ಕೂಡ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಆರನಹಳ್ಳಿಯಲ್ಲಿರತಕ್ಕಂತಹ 2 ದೇವಾಲಯಗಳ ಬಗ್ಗೆ ನಾವು ಇವತ್ತು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಒಂದು ಸೋಮೇಶ್ವರ ದೇವಾಲಯ ಹಾಗೂ ಮತ್ತೊಂದು ಚೆನ್ನಕೇಶವ ದೇವಾಲಯ. ನಿಮಗೆ ಚೆನ್ನಕೇಶವನ ದೇವಾಲಯ ಬೇಲೂರಿನಲ್ಲಿಯೂ ಕೂಡ ಕಾಣಸಿಗುತ್ತೆ. ಅದರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೀವಿ. ಇಲ್ಲಿ ಪ್ರಮುಖವಾಗಿ ಆರನಹಳ್ಳಿಯ 2 ದೇವಾಲಯಗಳ ಬಗ್ಗೆ ಮೊದಲಿಗೆ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇನ್ನು ಇದರ ದೂರವನ್ನು ನೋಡೋದಾದರೆ ಜಿಲ್ಲಾ ಕೇಂದ್ರದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದ್ದರೆ, ಇದು ತಾಲೂಕು ಕೇಂದ್ರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಈ 2 ದೇವಾಲಯಗಳು ನಿಮಗೆ ಕಾಣಿಸ್ಕೊಳ್ತವೆ. ಇದನ್ನ ಪ್ರಮುಖವಾಗಿ ಹೊಯ್ಸಳರ ಕಾಲದಲ್ಲಿ ಕೆತ್ತನೆ ಮಾಡಲಾಗಿದೆ. ಈ 2 ದೇವಾಲಯಗಳು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಹೊಯ್ಸಳರ ಒಂದು ಸಂಸ್ಕೃತಿ ಇಲ್ಲೂ ಕೂಡ ಅಳವಡಿಸಲ್ಪಟ್ಟಿದೆ. ಹಲವಾರು ಶಿಲ್ಪಕಲೆಗಳು ಇಲ್ಲೂ ಕೂಡ ಕೆತ್ತನೆಯನ್ನು ಮಾಡೋದ್ರ ಮೂಲಕ ನಮ್ಮ ಹೊಯ್ಸಳರು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಆರನಹಳ್ಳಿಯಲ್ಲಿರ್ತಕ್ಕಂತಹ ಚೆನ್ನಕೇಶವ ಹಾಗೂ ಸೋಮೇಶ್ವರ ಈ 2 ದೇವಾಲಯಗಳಲ್ಲಿ ಕೂಡ ಈ ಒಂದು ಸನ್ನಿವೇಶವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮೂಲತಃ ಈ ಒಂದು ಹಳ್ಳಿ ಏನಿದೆ, ಇದನ್ನ ಆರವನಹಳ್ಳಿ ಅಂತ ಹಿಂದೆ ಕರೀತಾ ಇದ್ರು. ಆದರೆ ಈಗ ಹಾರನಹಳ್ಳಿ ಅಂತ ಹೇಳಿ ಅದನ್ನ ನಾವು ಆಡು ಭಾಷೆಯಲ್ಲಿ ಕರೆಯೋದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಹಿಂದೆ ಇದು ತಾಲೂಕು ಕೇಂದ್ರ ಆಗಿತ್ತು, ಆದರೆ ಈ ಒಂದು ಹಳ್ಳಿಯಾಗಿ ಇದನ್ನ ಉಳಿಸ್ಕೊಂಡಿದ್ದಾರೆ. ಈ ಒಂದು ದೇವಾಲಯ ಏನಿದೆ, ಇದು ನಕ್ಷತ್ರಾಕಾರದಲ್ಲಿ ವೇದಿಕೆಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಅಂದರೆ ಒಂದು ಜಗಲಿಯ ರೀತಿಯಲ್ಲಿ ಇರುತ್ತೆ ಸುತ್ತಲೂ ಕೂಡ, ಹಾಗೆ ಚೌಕಾಕಾರದಲ್ಲಿ ಇರೋದನ್ನು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಒಂದು ವೇದಿಕೆಯ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇದರಲ್ಲಿ ಮೊದಲ ಒಂದು ಸಾಲಿನಲ್ಲಿ ಗಜಗಳ ಸಾಲನ್ನು ನೀವು ಗಮನಿಸಬಹುದು. ಅಂದರೆ
ಆನೆಗಳ ಸಾಲುಗಳನ್ನು ಇಲ್ಲಿ ಪ್ರಮುಖವಾಗಿ ಮೊದಲ ಸಾಲಿನಲ್ಲಿ ಕೆತ್ತಲಾಗಿದೆ. ಇನ್ನು ಎರಡನೆಯ ಸಾಲಿನಲ್ಲಿ ಅಶ್ವಗಳ ಸಾಲನ್ನು ನೀವು ಕಾಣಬಹುದು. ಅಷ್ಟೇ ಅಲ್ಲದೆ ಗಿಡ ಮರ ಬಳ್ಳಿಗಳು ಹಾಗೆ ಎಲೆಗಳು ಹೂಗಳು ಇವುಗಳೆಲ್ಲ ಸಾಲುಗಳು ಒಂದು ರೀತಿಯ ಶಾಂತಿಯ ಸಂಕೇತವಾಗಿ ನಮಗಿಲ್ಲಿ ಕಾಣಸಿಗುತ್ತೆ. ಅದ್ಭುತವಾದ ವಾತಾವರಣ, ಒಳ್ಳೆಯ ಹಸಿರು ಪ್ರಪಂಚವನ್ನ ನೀವಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಗಿಡ ಮರಗಳು ಹೆಚ್ಚೆಚ್ಚಾಗಿ ಇದರ ದೇವಾಲಯದ ಸುತ್ತ ಬೆಳೆಸಿದ್ದಾರೆ. ಅಷ್ಟೇ ಅಲ್ಲದೆ ಆ ಗಿಡಮರ ಬಳ್ಳಿಗಳಿಂದಲೇ ಈ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಅದನ್ನು ನೋಡೋದಕ್ಕೆ ಇಲ್ಲಿ ಪ್ರಮುಖವಾಗಿ ನಮ್ಮ ಪ್ರವಾಸಿಗರು ಇಲ್ಲಿಗೆ ಬರಬೇಕು ಅಂತ ನಾವು ಹೇಳೋದಕ್ಕೆ ಬಯಸ್ತೀವಿ. ಯಾಕಂದರೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ಅದ್ಭುತವಾದ ದೃಶ್ಯಗಳು ನಿಮಗೆ ಕಾಣಸಿಗುತ್ತೆ. ಈ ಹಾಸನ ಜಿಲ್ಲೆಯ ಹಾಗೆ ಒಂದೊಂದು ರೀತಿಯ ಒಂದೊಂದು ಪರಿಸರದ ಒಂದೊಂದು ರೀತಿಯ ಕುತೂಹಲ ಅಂಶಗಳು ನಿಮ್ಮೆಲ್ಲರಿಗೂ ಕೂಡ ಕಾಣಸಿಗುತ್ತೆ. ಈ ದೇವಾಲಯವನ್ನು ನೀವು ನೋಡ್ತಾ ಹೋದರೆ ನಿಮಗೆ ಹೊಯ್ಸಳರ ಒಂದು ಕಾಲ ನೆನಪಾಗುತ್ತೆ. ಹೊಯ್ಸಳರ ಕಾಲದಲ್ಲಿ ಇದ್ದಂತಹ ಆ ಒಂದು ಪರಿಸರ, ಹಾಗೆ ಅಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮಗಳು, ಕೆತ್ತನೆಗಳು ಇವೆಲ್ಲವೂ ಕೂಡ ಬೇಲೂರಿನಲ್ಲಿ ಯಾವ ರೀತಿ, ಬೇಲೂರು ಹಳೆಬೀಡಿನಲ್ಲಿ ಯಾವ ರೀತಿ ಇದೆಯೋ ಇಲ್ಲೂ ಕೂಡ ಅದೇ ರೀತಿಯ ದೃಶ್ಯಗಳನ್ನ ನೀವು ಕಾಣಬಹುದು. ಆದರೆ ಅಲ್ಲಿಗಿಂತ ವಿಭಿನ್ನವಾದ ದೃಶ್ಯಗಳು ಇಲ್ಲಿ ನಿಮಗೆ ಕಾಣಸಿಗುತ್ತೆ. ದೇವಾಲಯವು ಸುಂದರವಾದ ಕಕ್ಷಾಸನ, ಹಾಗೆ ಚಾವಣಿ, ಹಾಗೆ ಸುಂದರವಾದ ಬಾಗಿಲು, ಹಾಗೆ ಸುತ್ತಮುತ್ತಲು ಕೆತ್ತನೆಗಳು, ಹಾಗೆ ಒಳ ದ್ವಾರಕ್ಕೆ ಸರಿಯಾಗಿ ಒಂದು ಅದ್ಭುತವಾದ ಒಂದು ಅಲಂಕಾರಗಳು ಇವೆಲ್ಲವೂ ಕೂಡ ಇಲ್ಲಿ ನಿಮಗೆ ಕಾಣಸಿಗುತ್ತೆ. ದೇವಾಲಯದ ಮುಂಭಾಗದಲ್ಲಿ ಒಂದು ಎತ್ತರವಾದ ಮಂಟಪವನ್ನು ಒಂದು ನಿರ್ಮಾಣ ಮಾಡಿದ್ದಾರೆ. ಇದು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ. ಇದನ್ನ ಗ್ರಾನೈಟ್ ಕಲ್ಲುಗಳನ್ನು ಬಳಸಿ ಕಟ್ಟಿದ್ದಾರೆ. ಹಾಗಾಗಿ ಇದು ಕೂಡ ನೋಡೋದಕ್ಕೆ ಸುಂದರವಾದ ಒಂದು ರಮಣೀಯ ದೃಶ್ಯ ಇಲ್ಲೂ ಕೂಡ ನಿಮಗೆ ಕಾಣಸಿಗುತ್ತೆ. ಈ ಮಂಟಪ ಏನಿದೆ, ಈ ಮಂಟಪ ಆ ದ್ವಾರ ಏನಿದೆ, ದ್ವಾರದ ಮುಂದೆನೇ ಈ ಮಂಟಪ ಕೂಡ ಇದೆ. ಈ ಮಂಟಪನ ನೋಡಿಕೊಂಡು ನೀವು ಆ ದೇವಾಲಯದ ಒಳ ಪ್ರವೇಶವನ್ನು ನೀವು ಮಾಡಬಹುದು. ಈ ಒಂದು ಕ್ಷೇತ್ರದಲ್ಲಿ ಎರಡೂ ದೇವಾಲಯವನ್ನು ಒಟ್ಟಿಗೆ ಇರೋದನ್ನು ನಾವಿಲ್ಲಿ ಪ್ರಮುಖವಾಗಿ ಕಾಣ್ತೇವೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಯಲ್ಲಿ. ಹಾಸನ ಜಿಲ್ಲೆಯ ಆರನಹಳ್ಳಿಯ ಚನ್ನಕೇಶವ ದೇವಾಲಯ ಹಾಗೂ ಸೋಮೇಶ್ವರ ದೇವಾಲಯವನ್ನು ನಾವು ಪರಿಚಯ ಮಾಡಿಕೊಂಡಿದ್ದೇವೆ. ಮುಂದಿನ ವಾರ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ಇನ್ನು ಮುಂದಿನ ವಾರದಿಂದ ಒಂದು ವಿಶೇಷತೆ ಇದೆ. ಅದೇನು ಅಂತ ಇನ್ನು ಸ್ವಲ್ಪ ದಿನಗಳಲ್ಲೇ ನಿಮಗೆ ಗೊತ್ತಾಗುತ್ತೆ. ನಮ್ಮ ಯೂಟ್ಯೂಬ್ ವಾಹಿನಿಗೆ ಒಂದು ಮೆರಗನ್ನು ತಂದುಕೊಡೋದಕ್ಕೋಸ್ಕರ, ಒಂದು ರೀತಿಯ ಧ್ವನಿ ಗುಣಮಟ್ಟವನ್ನು ಸುಧಾರಿಸ್ಕೊಳ್ಳೋದಕ್ಕೆ ನಮ್ಮ BL ಗುರುಸ್ವಾಮಿ ಸರ್ ಅವರು ನಮಗೋಸ್ಕರ ಒಂದು ರೀತಿಯ ಪುಟ್ಟ ನಮ್ಮ ವಾಹಿನಿಗೆ ಪುಟ್ಟ ಸಹಾಯವನ್ನು ಮಾಡ್ತಿದ್ದಾರೆ. ಅದು ಚಿರಕಾಲ ಯಾವಾಗಲೂ ಇರುತ್ತೆ. ಅದು ಏನು ಅನ್ನೋದ್ರ ಬಗ್ಗೆ ನಾನು ಮುಂದೆ ಅದರ ಬಗ್ಗೆ ಮಾತಾಡ್ತೀನಿ. ಎಲ್ರಿಗೂ ಕುತೂಹಲ ಇರಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.